ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಮ್ಮ ಗಂಡಕಲಿ ಕುಮಾರರಾಮನ ಬಗ್ಗೆ ಹೇಳಬೇಕಾದ್ರೆ ಇಂಥ ಒಂದು 2-3 ತಿಂಗಳಿಂದ ಅಥವಾ 1-2 ತಿಂಗಳಿಂದ ಬರದೇ ಇರ್ತಕ್ಕಂಥ ಒಂದು ಮಳೆ ಇವತ್ತು ಇಷ್ಟು ರಭಸವಾಗಿ ಬರ್ತಾ ಇದೆ, ಇಷ್ಟು ಜೋರಾಗಿ ಬರ್ತಾ ಇದೆ. ಅಂದರೆ ಆತನ ದೈವತ್ವದಲ್ಲಿ ನಾವು ಹೇಗೆ ನೋಡಬೇಕು ಅಂತಂತೇಳಿ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಆತ ಎಷ್ಟು ಪವಾಡ ಪುರುಷ ಅನ್ನೋದಕ್ಕೆ ಇದು ಒಂದು ಕಂಪ್ಲಿ ಜನತೆಗೆ ಒಂದು ಸಾಕ್ಷಿ ಆಗ್ತದೆ. ಈಗ ನಾವು ಮತ್ತೆ ನಾನು ಲೊಕೇಶನ್ ಕೂಡ ಚೇಂಜ್ ಮಾಡಿದ್ದೀನಿ, ನೋಡ್ಬೋದು ಮಳೆ ಬಂದಿದ್ದಕ್ಕೆ. ಈಗ ನಾವು ಇದು ಮುಮ್ಮಡಿ ಸಿಂಗನಾಯಕರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ಮುಮ್ಮಡಿ ಸಿಂಗನಾಯಕರು ಏನು ಮಾಡ್ತಾರೆ, ದೆಹಲಿ ಸುಲ್ತಾನರು ಯಾವಾಗ ದಕ್ಷಿಣ ಭಾರತಕ್ಕೆ ಅಟ್ಯಾಕ್ ಮಾಡಿದಾಗ ಇವರು ನಾನು ಶರಣಾಗತಿ ಆಗೋದಲ್ಲ ಅಂತಂತೇಳಿ ಅಲ್ಲಿಂದ ಅವರು ಪಲಾಯನ ಮಾಡ್ತಾರೆ. ಪಲಾಯನ ಮಾಡಿ ಅವರು ಕೆಲವು ತಿಂಗಳುಗಳ ಕಾಲ ಚಿತ್ರದುರ್ಗದ ಕೋಟೆಗಳಲ್ಲಿ ಅಡಿಕ್ಕೆಂತಾರೆ. ಅಂದರೆ ಚಿತ್ರದುರ್ಗದ ಅವ ಕೋಟೆ ಇದ್ದಿಲ್ಲ ಇನ್ನು, ಚಿತ್ರದುರ್ಗದ ಗುಡ್ಡಗಳಲ್ಲಿ ಅಡಿಕ್ಕೆಂತಾರೆ. ಅಡಿಕ್ಕೆಂಡ ನಂತರ ಬಟ್ ಅವರಿಗೆ ಮೇನ್ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಒಂದು, ಯಾವುದೇ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಅಂತಂದರೆ ಅದಕ್ಕೆ 3 ಥರದಿಂದ ನೈಸರ್ಗಿಕವಾಗಿರ್ತಕ್ಕಂಥ ಸಪೋರ್ಟ್ ಬೇಕು. ನನ್ನ ಮಗ ಹೇಳಿದಾಗೆ ಭಾಳ ಬೇರೆ ಈತ ಕೇಳ್ಕೊಳ್ಳೋಣ. ನಾನು ಹೇಳ್ತಾ ಇರಬೇಕಾದ್ರೆ ಏನಂದರೆ, ಒಂದು ಗುಡ್ಡಗಾಡಿನಿಂದ ನೈಸರ್ಗಿಕವಾಗಿ ಅದು ಪ್ರೊಟೆಕ್ಟ್ ಆಗಿರಬೇಕು. ಎರಡನೇದು ನದಿ ಪ್ರೊಟೆಕ್ಟ್ ಆಗಿರಬೇಕು, ಅಂದರೆ ನೈಸರ್ಗಿಕವಾಗಿ ನದಿ ಪ್ರೊಟೆಕ್ಟ್ ಆಗಿರಬೇಕು. ಮೂರನೇದು ನಮ್ಮ ಕಾಡುಗಳಿಂದ ಪ್ರೊಟೆಕ್ಟ್ ಆಗಿರಬೇಕು. ಹಾಗೆ ಈ 3 ಸಿಗ್ತಕ್ಕಂಥದ್ದು ಭಾಳ ಅಪರೂಪ. ಅಂಥದ್ರಲ್ಲಿ ನಮ್ಮ ಕಂಪಲಿ ಅಥವಾ ಕುಮ್ಮಟದುರ್ಗನೇ ಮೇನ್. ನಾವು ಕಂಪ್ಲಿ ಬಗ್ಗೆ ಆಮೇಲೆ ಹೇಳ್ತೀನಿ. ಕುಮ್ಮಟದುರ್ಗನ ನಾವು ನೋಡಿದಾಗ ನಮಗೆ 2 ಕಡೆಯಿಂದ ನೈಸರ್ಗಿಕವಾಗಿರ್ತಕ್ಕಂಥ ಸಪೋರ್ಟ್ ಬರ್ತದೆ. ಯಾವುದು? ಒಂದು ಗುಡ್ಡ ಇದೆ, ಕಂಪ್ಲೀಟ್ ಗುಡ್ಡ, ನೀವೆಲ್ಲಿ ನೋಡಿದ್ರು ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಗುಡ್ಡ, ಕಲ್ಲುಗಳಿಂದ ನೈಸರ್ಗಿಕವಾಗಿರ್ತಕ್ಕಂಥ ಗುಡ್ಡ. ಎರಡನೇದು ಬಂದು ನಮ್ಮ ತುಂಗಭದ್ರಾ ನದಿ. ಇವೆರಡರಿಂದ ಅವರಿಗೆ ಇದೆ. ಹಂಗೆ ದುರ್ಗದಿಂದ ಇಲ್ಲಿ ಬರ್ತಾ ಇರಬೇಕಾದ್ರೆ ಏನಾಗ್ತತೆ, ಆ ಒಂದು ಏರಿಯಾಕ್ಕೆ ಬಂದಾಗ ಈ ಏರಿಯಾ ಚೆನ್ನಾಗಿದೆ, ನಮಗೆ ಇಲ್ಲೇ ನಮ್ಮ ಸಂಸ್ಥಾನ, ಅಂದರೆ ನಾವಿಲ್ಲೇ ಒಂದು ರಾಜ್ಯನ ಕಟ್ಟೋಣ. ಅಂದರೆ ಯಾವ ರಾಜ್ಯನ ಹೇಳಿದ್ನೆಲ್ಲ, ನಾವು ನಮ್ಮ ಸಂಸ್ಕೃತಿನ ಆಮೇಲೆ ನಮ್ಮ ಒಂದು ಹಿಂದುತ್ವವನ್ನು ಉಳಿಸಕ್ಕಂಥ ಒಂದು ರಾಜ್ಯನ ಸ್ಥಾಪನೆ ಮಾಡಬೇಕು ನಾವು. ಯಾಕೆ ಅಂತಂದರೆ ದೆಹಲಿ ಸುಲ್ತಾನರು ಮೇಲಿಂದ ತಮ್ಮ ಅರಬ್ಬ ದೇಶಗಳಿಂದ ಆಲ್ರೆಡಿ ಅವರು ಮಹಾರಾಷ್ಟ್ರದವರೆಗೆ ಫುಲ್ಲು ಅವರು ಎಂಟೈರ್ ಅಕ್ವೈರ್ ಮಾಡಿಬಿಟ್ಟಿರ್ತಾರೆ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ದಂಡಾಧಿಕಾರಿಯಾಗಿ ಬಂದಿರತಕ್ಕಂಥ ಮಹಮ್ಮದ್ ಬಿನ್ ತುಘಲಕ್ನ ಸೈನ್ಯ. ಅವರು ಸೈನ್ಯ ಕಂಪ್ಲೀಟಾಗಿ ಮಾಡಿದಾಗ ಏನಾಗ್ತದೆ, ನಾವು ಹಿಂದೂ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಬೇಕನ್ನೋದು ಎಲ್ಲರಿಗೂ ಇರ್ತದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಳಜಗಳಗಳ ಕಾರಣದಿಂದ ದೊಡ್ಡ ದೊಡ್ಡ ರಾಜ ಸಂಸ್ಥಾನಗಳೇ ಅಲ್ಲಿಗೆ ಶರಣಾಗತಿಯನ್ನು ಹೊಂದಿಬಿಟ್ಟಿರ್ತಾವೆ. ಅದಕ್ಕಾಗಿ ಏನು ಮಾಡ್ತಾರೆ ಇವರು, ಆ ಒಂದು ಏರಿಯಾನ ಸೆಲೆಕ್ಟ್ ಮಾಡಿದಾಗ ಆ ಒಂದು ಏರಿಯಾನ ಏನು ಮಾಡ್ತಾರೆ ಇವರು, ಫಸ್ಟು ಅದನ್ನು ಒಂದು ತನ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಅಲ್ಲೇ ಇರ್ತಕ್ಕಂಥ ಜನಗಳನ್ನ ಒಂದು ಅವ್ರನ್ನ ಒಗ್ಗಟ್ಟು ಮಾಡಿಕೊಂಡು ಒಂದು ಸೈನ್ಯನ ಕಟ್ಟಬೇಕು ಅಂತಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡಿದಾಗ ಏನಾಗ್ತೈತೆ, ಆಮೇಲೆ ಮುಮ್ಮಡಿ ಸಿಂಗನಾಯಕರಿಗೆ ಮಗ ಆಗ್ತಾನೆ. ಆ ಮಗನ ಹೆಸರೇ ನಮ್ಮ ವೀರ ಕಂಪಲಿ ರಾಯ. ವೀರ ಕಂಪಲಿ ರಾಯ ಅಂತಂತೇಳಿ ನಿಮಗೆ ಹೇಳಿದೆ. ಯಾವಾಗಲೂ ಕಂಪಲಿ ರಾಯ ಅಂತಂತೇಳಿ ಯಾರು ಕರಿಬಾಡ್ರಿ, ವೀರ ಕಂಪಲಿ ರಾಯ. ಆ ವೀರ ಕಂಪಲಿ ರಾಯ ಆದಮೇಲೆ ಏನಾಗ್ತತೆ, ಆತಗೆ ವೀರ ಕಂಪಲಿ ರಾಯನಿಗೆ ಭಾಳ ಮದುವೆ ಆಗ್ತತೆ. ಆತಗೆ ಮದುವೆ ಆಗಿರ್ತಕ್ಕಂಥ ಅದೇ ಹೇಳಿದ್ನೆಲ್ಲ, ಭಾಳ ಜನ ಹೆಂಡ್ತಿಯರು ಅಂದರೆ ಭಾಳ ರಾಜರಿಗೆಲ್ಲ ಜಾಸ್ತಿನೇ ಇರ್ತಾರೆ. ಅದರಲ್ಲಿ 2 ಹೆಸರು ಮಾತ್ರ ನನಗೆ ಗೊತ್ತು. ಒಬ್ಬಾಕಿ ಬಂದು ಪಟ್ಟದ ರಾಣಿ ಹರಿಯಾಲ ದೇವಿ ಅಂತಂತೇಳಿ ಕರೀತಾರೆ ಅಮ್ಮನ್ನ, ಆ ತಾಯಿನ ಹರಿಯಾಲ ದೇವಿ. ಆಮೇಲೆ ಎರಡನೇರು ಬಂದು ರತ್ನಾಜಿ ಅಂತಂತೇಳಿ. ಆ ರತ್ನಾಜಿ ಬಗ್ಗೆ ನಿಮಗೆ ಮತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ. ಹರಿಯಾಲ ದೇವಿಯ ಮಗನೇ ವೀರ ನಮ್ಮ ಗಂಡುಗಲಿ ಕುಮಾರ ರಾಮ. ವೀರ ಗಂಡುಗಲಿ ಕುಮಾರ ರಾಮ. ಈ ಹರಿಯಾಲ ದೇವಿ ಅವರಿಗೆ ಭಾಳ ದಿನ ಮಕ್ಕಳಾಗಿರೋದಿಲ್ಲ, ಸುಮಾರು 20 ವರ್ಷಗಳ ಕಾಲ ಅಂತಂತೇಳಿ ನಮಗೆ ಕೆಲವು ದಾಖಲೆಗಳ ಮುಖಾಂತರ ತಿಳಿದೈತಿ. ಅಂದರೆ ನಮ್ಮ ಕಂಪ್ಲಿ ರಾಯರು ಮದುವೆ ಆದ ನಂತರ 20 ವರ್ಷಗಳ ಕಾಲ ಮಕ್ಕಳಾಗಿರೋದಿಲ್ಲ. ಅವ್ರೇನು ಮಾಡ್ತಾರೆ, ತಮ್ಮ ಮನೆ ದೇವರಾಗಿರ್ತಕ್ಕಂಥ ಜಟ್ಟಂಗಿ ರಾಮೇಶ್ವರ, ಅಂದರೆ ಇದನ್ನು ನೀವು ಜಟ್ಟಂಗಿ ರಾಮೇಶ್ವರನ್ನ ನಾವು ಮೊಳಕಾಲ್ಮೂರು ತಾಲೂಕಿನಾಗೆ ಆ ಒಂದು ಟೆಂಪಲ್ನ ನೋಡ್ಬೋದು, ಇವತ್ತಿಗೂ ಇದೆ. ಆ ಜಟ್ಟಂಗಿ ರಾಮೇಶ್ವರಿಗೆ ಅವರು ಬೇಡಿಕೆ ಅಂತಾರೆ, ಏನಂತಂತೇಳಿ, ನನಗೆ ಪುತ್ರ ಸಂತಾನ ಕೊಡಪ್ಪ ಅಂತಂತೇಳಿ ಕೇಳ್ಕೊಂತಾರೆ. ಆ ಪುತ್ರ ಆತನ ವರದಿಂದ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ದೈವಾನುಸಂಭೂತರಾಗಿರ್ತಕ್ಕಂಥ ನಮ್ಮ ದೇವರು ಗಂಡುಗಲಿ ಕುಮಾರರಾಮನವರು. ಅದಕ್ಕಾಗಿಯೇ ಆತಗೆ ರಾಮ ಅಂತಂತೇಳಿ ಕರೀತಾರೆ. ಅಂದರೆ ಕುಮಾರನಾಗಿದ್ದಾಗೆ ಆತ ತನ್ನ ಒಂದು ಇದು ಆಗೋದ್ರಲ್ಲಿಂದ
ವೀರಮರಣ ಹೊಂದೋದ್ರಲ್ಲಿಂದ ಆತನ ಕುಮಾರವಾಗಿ ಕುಮಾರ ರಾಮ ಅಂತಂತೇಳಿ ಕರೀತಾರೆ. ಜಟ್ಟಂಗಿ ರಾಮೇಶ್ವರ ಆಮೇಲೆ ಏನಾಗ್ತದೆ, ಪುತ್ರ ಸಂತಾನ ಆಗ್ತದೆ. ಪುತ್ರ ಸಂತಾನ ಆದ ನಂತರ ನೆಕ್ಸ್ಟು ಆವಾಗ ವಾಡಿಕೆ ಏನು ಅಂತಂದರೆ, ಯಾವುದೇ ಒಬ್ಬ ಪುತ್ರ ಹುಟ್ಟಿದ ಕೂಡಲೇ ಅದು ಇವತ್ತಿಗೂ ನಡೀತಾ ಇದೆ. ಏನಂದರೆ ಮಗ ಹುಟ್ಟಿದ ಮೇಲೆ ಅವ್ರ ಜಾತಕನ ನಮ್ಮ ವಿದ್ವಾಂಸರಿಗೆ ಅಥವಾ ಅಲ್ಲಿರ್ತಕ್ಕಂಥ ಜ್ಯೋತಿಷಿಗಳಿಗೆ ಅಥವಾ ಅಲ್ಲಿರ್ತಕ್ಕಂಥ ರಾಜ ಪುರೋಹಿತರುಗಳಿಗೆ ತೋರಿಸೋದು ಒಂದು ವಾಡಿಕೆ. ಆ ವಾಡಿಕೆ ಪ್ರಕಾರ ಅದನ್ನು ತೋರಿಸಿದಾಗ ವಿದ್ವಾಂಸರು ಹೇಳ್ತಾರೆ, ನಿನ್ನ ಮಗ ದೈವಾನುಸಂಭೂತ ಅಂತಂದಾಗ ಅವ್ರಿಗೆ ಭಾಳ ಖುಷಿ ಆಗ್ತತೆ. ಭಾಳ ಖುಷಿ ಆದಾಗ ಅದರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿನ್ನ ಮಗ ಅಲ್ಪಾಯುಷಿ ಅದನ ಅಂತಂತೇಳಿ ಹೇಳಿದಾಗ ಅವ್ರ ಅಮ್ಮಗೆ ಎದೆ ಒಡೆದೋದಂಗೆ ಆಗ್ತತೆ, ಸಿಡಿಲು ಬಡ್ದಂಗೆ ಆಗ್ಬಿಡ್ತತೆ. ಆದಾಗ ಏನಾಗ್ತತೆ, ಏನಿದು ಅಲ್ಲ ವಿದ್ವಾಂಸರೇ, ನೀವು ಸ್ವಾಮಿಗಳೇ, ನೀವು ಹೇಳಿದ್ದೇನೋ ಭಾಳ ದೈವಾನುಸಂಭೂತ ಅಂತಂತೇಳಿ ಹೇಳಿದ್ರಿ, ಆದರೆ ಇದ್ರ ಜೊತೆಗೆ ನನ್ನ ಮಗ ಅಲ್ಪಾಯುಷಿ ಅಂತಂತೇಳಿ ಹೇಳ್ತಿದ್ರಲ್ಲ, ಇದಕ್ಕೆ ಪರಿಹಾರ ಏನು ಅಂತಂತೇಳಿ ಎಮ್ಮ ಕೇಳಿದಾಗ ಆವಾಗ ಸ್ವಾಮಿಗಳು ಎಲ್ಲ ಅವ್ರ ಪ್ರಕಾರ ಎಲ್ಲ ಚೆಕ್ ಮಾಡ್ಕೊಂಡಾಗ ಅವರು ಹೇಳ್ತಾರೆ, ನೋಡಮ್ಮ ನಿನ್ನ ಮಗ ನಮ್ಮ ರಾಮನಿಗೆ ರಾಮ ಅಥವಾ ಮಗುಗೆ, ಈ ಮಗುಗೆ ಏನಂದರೆ ಒಂದು ಹೆಣ್ಣಿನಿಂದ ದೋಷ, ಒಂದು ಹೆಣ್ಣಿನಿಂದ ಈತಿಗ ಒಂದು ಆಪತ್ಕಾಲಗಳು ಬರ್ತಾವ ಅಂತಂತೇಳಿ ಹೇಳ್ತಾರೆ. ಆಪತ್ಕಾಲಗಳು ಬರ್ತಾವ ಅಂತಂದಾಗ ಏನಾಗ್ತದೆ, ಹೆಣ್ಣಿನಿಂದ ಅಂತಂದರೆ ಅದಕ್ಕೆ ಆ ತಾಯಿ ಇದಕ್ಕೆ ಏನು ಮೋಕ್ಷ ಏನು ಅಂತಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಮಗುನ ಒಂದು ಬಹಳ ಸಂಸ್ಕೃತಿಯಿಂದ ಬೆಳಿಬೇಕು, ಅಂದರೆ ಹೆಣ್ಣಿಗೆ ಬೆಲೆ ಕೊಡತಕ್ಕಂಥ ಒಂದು ಮಗುವಾಗಿ ಬೆಳಿಬೇಕು, ಒಂದು ವೀರನಾಗಿ ಬೆಳಿಬೇಕು ಅಂತಂತೇಳಿ ಹೇಳಿದಾಗ ಆ ತಾಯಿ, ಯಾವಾಗಲೂ ತಾಯಿನೇ ಮೊದಲ ಗುರು ಗೊತ್ತಲ್ಲ, ಆ ತಾಯಿ ಆ ಮಗುನ ಅದೇ ರೀತಿಯಾಗಿ ಬೆಳೆಸ್ತಾಳೆ. ಅದ್ರ ಜೊತೆಗೆ ಏನಾಗ್ತತೆ, ಆ ತಾಯಿ ಹೇಳ್ತಾಳೆ, ಇನ್ನು ಮೇಲೆ ಈ ಮಗುನ ನಾನು ಅದೇ ರೀತಿಯಾಗಿ ಬೆಳೆಸ್ತೀನಿ ಅಂತಂತೇಳಿ ಆ ಮಗುನ ಅದೇ ರೀತಿಯಾಗಿ ಬೆಳೆಸ್ತಾ ಹೋಗ್ತಾಳೆ. ಆಗ ಏನಾಗ್ತತೆ, ಮತ್ತೆ ಹುಡುಗ ಸಣ್ಣತ್ತಿದ್ದಾತ ದೊಡ್ಡತ್ತಾಗ್ತಾನೆ. ದೊಡ್ಡತ್ತಾದಾಗ ಆ ಹುಡುಗ ಆಟ ಪಾಠಗಳಲ್ಲಿ, ವೀರತನದಲ್ಲಿ ಎಲ್ಲದರಲ್ಲಿ ಭಾಳ ಜೋರಾಗಿರ್ತಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ ಆತ ಇವತ್ತಿಗೆ ಹೇಳ್ತಾರೆ, ಅದು ನಾವು ಅಂದರೆ ನಮ್ಮ ಮಾತನ್ನು ಗಂಡಗಲಿ ಕುಮಾರರಾಮನ್ನ ಜನಪದ ವೀರ ಅಂತಂತೇಳಿ ಕೂಡ ಕರೀತಾರೆ, ಅಂದರೆ ಜನಪದ ಪದಗಳ ವೀರ ಅಂತಂತೇಳಿ. ಅಷ್ಟರ ಮಟ್ಟಿಗೆ ಆತನ ಬಗ್ಗೆ ದಾಖಲೆಗಳು ನಮಗೆ ಶಾಸನ ಮುಖಾಂತರ ಸಿಗೋದಲ್ಲ, ಈ ಜನಪದ ಕಥೆಗಳ ಮುಖಾಂತರ ಸಿಗ್ತತೆ. ಈ ಜನಪದ ಕಥೆಗಳ ಮುಖಾಂತರ ನಾವು ನೋಡ್ಕೊಂಡಾಗ ಆತ ಎಷ್ಟರ ಮಟ್ಟಿಗೆ ವೀರನಾಗಿದ್ದ ಅಂದರೆ, ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಆರಷ್ಟು, ಅಂದರೆ ಹನುಮಂತನಿಗೆ ಹೋಲಿಸ್ತಾರೆ ಈತನ್ನ, ಅಂದರೆ ಅಷ್ಟೊಂದು ಪರಾಕ್ರಮಿಯಾಗಿದ್ದ. ಅಂದರೆ ನಿಜವಾಗಲೂ ಅಷ್ಟೊಂದು ಇರಲ್ಲ, ಜನಪದೆಯಲ್ಲಿ ವರ್ಣನೆ ಮಾಡಬೇಕಾದ್ರೆ ಅಷ್ಟೊಂದು ಧೀರತನದಿಂದ ಇದ್ದ ಅಂತಂತೇಳಿ ನಮಗೆ ಗೊತ್ತಾಗ್ತತೆ. ಆತ ಅದೇ ರೀತಿಯಾಗಿ ಬೆಳೆದಾಗ ಏನಾಗ್ತತೆ, ಆತ ಒಂದು 8-10ನೇ ವಯಸ್ಸಿಗೆ ಬಂದಾಗ ತಾಯಿ ಏನು ಮಾಡ್ತಾಳೆ, ವಿದ್ವಾಂಸರನ್ನು ಕೇಳಿದಾಗ ವಿದ್ವಾಂಸರು ಹೇಳಿದ ಪ್ರಕಾರ ಇವ್ರು ಏನು ಮಾಡ್ತಾರೆ, ಒಂದು ಮುತ್ತಿನ ಕಡಗನ ಮಾಡಿಸಿ, ಬೆಳ್ಳಿಯ ಮುತ್ತಿನ ಕಡಗ ಅಂತೇಳಿ ಬರೀತಾರೆ ಅದನ್ನು. ಬೆಳ್ಳಿಯ ಮುತ್ತಿನ ಕಡಗನ ಮಾಡಿಸಿ ಅದನ್ನು ಜಟ್ಟಂಗಿ ರಾಮೇಶ್ವರನ ಹತ್ರ ಇಟ್ಟು ಅದಕ್ಕೆ ಪೂಜೆ ಮಾಡಿಸಿ ಅದನ್ನು ತಗೊಂಬಂದು ಗಂಡಗಲಿ ಕುಮಾರರಾಮನ ಬಲಗಾಲಿಗೆ ತೊಡಿಸ್ತಾಳೆ. ಆ ತೊಡಿಸಿ ಅವತ್ತಿನ ದಿನ ಆಲ್ರೆಡಿ ತಾಯಿ ಮಗುನ ಸಂಬಂಧ ಹೆಂಗಿರ್ತತೆ ಅಂದರೆ ಬಹಳ ಅನ್ಯೋನ್ಯವಾಗಿರ್ತತೆ. ತಾಯಿ ಮಾತನ್ನು ಮಗ ಎಂದಿಗೂ ಮೀರೋದಲ್ಲ, ಆ ಮಟ್ಟಿಗೆ ಅವರಿಬ್ಬರ ನಡುವೆ ಬಾಂಧವ್ಯ ಇರ್ತತೆ. ಆಮೇಲೆ ನಮ್ಮ ಗಂಡುಗಲಿ ಕುಮಾರರಾಮನ ಸೌಂದರ್ಯದ ಬಗ್ಗೆ ವರ್ಣಿಸ್ತಾರೆ. ಯಾರಾದರೂ ಕೂಡ ಯಾವುದೇ ಒಂದು ಹೆಣ್ಣು ನೋಡಿದರೂ ಕೂಡ ಆತನ್ನು ಮೋಹಿಸ್ತಿದ್ಲು ಅಥವಾ ಪ್ರೀತಿ ಮಾಡ್ತಿದ್ಲು ಅಥವಾ ಅಂದರೆ ಅಷ್ಟರ ಮಟ್ಟಿಗೆ ಅಪ್ಪಿಕೊಳ್ಳಂಥ ಒಂದು ಸೌಂದರ್ಯ ಆತನಲ್ಲಿತ್ತು ಅಂತಂತೇಳಿ ಜನಪದೆಯಲ್ಲಿ ವರ್ಣನೆ ಮಾಡ್ತಾರೆ. ಅದು ನಿಮಗೆ ಬುಕ್ಗಳದ್ದು ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಅದನ್ನು ಹೇಳಿದಾಗ ಆತನದು ಸೌಂದರ್ಯಕ್ಕೆ ಹೆಣ್ಮಕ್ಳು ಮರಳಾಗ್ತಾರೆ ಅನ್ನೋದು ಒಂದು ಅಮ್ಮನ ತಲೆಗಿತ್ತು. ಈ ಹೆಣ್ಣಿನಿಂದನೇ ನಮಗೆ ಗೊತ್ತಲ್ಲ, ಮಹಾಭಾರತದಲ್ಲಿ ದುರ್ಯೋಧನ ಎಂಥ ಪರಾಕ್ರಮಿ, ಆತನಂಥ ಪರಾಕ್ರಮಿ ಯಾರೂ ಇಲ್ಲ. ಆದರೆ ಆತ ಕೊನೆಗೆ ಹೋಗಿದ್ದೆ ದ್ರೌಪದಿಯಿಂದ, ಅದು ಎಲ್ಲರಿಗೂ ಗೊತ್ತು. ಆಮೇಲೆ ರಾವಣನಂಥ ಶಿವಭಕ್ತ ಇವತ್ತಿಗೂ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ಆತನು ನಾಶ ಆಗಿದ್ದು ಒಂದು ಹೆಣ್ಣಿನಿಂದ, ಸೀತಾಮಾತೆಯಿಂದ. ಹಾಗೆ ಆವಾಗಿನ ಕಾಲದಾಗ ಮಹಾಭಾರತ ಆಮೇಲೆ ರಾಮಾಯಣ ದಿನಾಲೂ ಪಠನೆ ಮಾಡ್ತಾಯಿದ್ರು. ಇವತ್ತು ನಮ್ಮ ಹುಡುಗರು ಹೆಂಗೆ ದಿನ ಮೊಬೈಲ್ ತಿಕ್ತಾರೆ, ಹಂಗೆ ಅವತ್ತಿನ ಕಾಲದಾಗ ಪ್ರತಿಯೊಬ್ಬರು ಮಹಾಭಾರತ ರಾಮಾಯಣನ ಪಠನೆ ಮಾಡಿರ್ತಕ್ಕಂಥದ್ದು ಅದನ್ನೇ ರೂಢಿಯಾಗಿ ಬಂದಿರ್ತತೆ. ಯಾರಿಗೆ ಗಂಡುಗಲಿ ಕುಮಾರರಾಮನವ್ರಿಗೆ ಕೂಡ ಅದನ್ನು ದಿನ ಕೇಳಿಸಿಗಿಂತ ಆತ ಅದೇ ಒಂದು ವಾತಾವರಣದಲ್ಲಿ ಬೆಳೆದಾಗ
ಆತ ಆಯಮ್ಮ ಪೂಜೆ ಮಾಡಿಸ್ಕೊಂಡು ತಗೊಂಬಂದಿರ್ತಕ್ಕಂಥ ಒಂದು ಮುತ್ತಿನ ಕಡಗನ ತೊಡಿಸಿದ ಮೇಲೆ ಅವತ್ತು ಆ ತಾಯಿ ಮಗನಿಗೆ ಕೇಳ್ತಾಳೆ, ನೀನು ನನಗೆ ಇವತ್ತೊಂದು ಭಾಷೆ ಕೊಡಬೇಕು ಅಂತಂತೇಳಿ. ಅಮ್ಮ ನೀನು ಭಾಷೆ ಅಲ್ಲ ಆಜ್ಞೆ ಮಾಡಿ ನನಗೆ ಅಂತಂತೇಳಿ ಹೇಳ್ತಾನೆ. ಹೇಳ್ದಾಗ ಏನಾಗ್ತತೆ, ಇದನ್ನು ಕಟ್ಕೊಂಡಿಯಲ್ಲ, ಇದು ಏನು ಅಂತಂದರೆ ನೀನು ಯಾವುದೇ ಒಂದು ಹೆಣ್ಣನ್ನು ನೀನು ತಾಯಿ ಅಂತಂತೇಳಿ ನೀನು ನೋಡಬೇಕಾಗ್ತತೆ, ನಿನ್ನ ಅಕ್ಕ ತಂಗಿಯರಂತಂತೇಳಿ ನೋಡ್ಬೇಕಾಗ್ತತೆ ಅಂತಂತೇಳಿ ಅಂದಾಗ, ಅಮ್ಮ ನೀನು ಹೇಳಿಯಲ್ಲ, ನೀನು ಹೇಳಿದ ಮೇಲೆ ಅವಾಗ ಆತ ಗಂಡುಗಲಿ ಕುಮಾರರಾಮ ಹೇಳ್ತಾನೆ, ನೀನು ನನಗೆ ತೋರಿಸಿ ಮಾಡಿಸಿಕೊಟ್ಟಂಥ ಹೆಂಡತಿಯರನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ನೋಡ್ರಿ, ಹೆಂಡತಿಯರು ಅಂದರೆ ಗಂಡುಗಲಿ ಕುಮಾರರಾಮನವರಿಗೆ ಒಬ್ಬರಿರಲಿಲ್ಲ, ಅವರಿಗೆ 5 ಜನ ಹೆಂಡತಿಯರು. ನೀವು ನನಗೆ ತೋರಿಸಿಕೊಟ್ಟಂಥ ಹೆಂಡತಿಯರನ್ನು ಅಥವಾ ಹೆಣ್ಮಕ್ಕಳನ್ನು 5 ಮಂದಿನ ಬಿಟ್ಟು ಬೇರೆ ಈ ಪ್ರಪಂಚದಾಗ ಇರ್ತಕ್ಕಂಥ ಎಲ್ಲರೂ ನನಗೆ ಸಹೋದರಿಯರು ಅಂತಂತೇಳಿ ಹೇಳ್ತಾನೆ. ಭಾಳ ನಾವು ಇದನ್ನು ರೋಚರವಾಗಿರ್ತಕ್ಕಂಥ ವಿಷಯ. ಎಲ್ಲರೂ ಏನಂತಾರೆ, ಒಬ್ಬತ್ತೆ ಎಂತಿ ಇದ್ಲಾಕಿಗೆ ಆತಗ ಅಂತಂತೇಳಂತಾರೆ. ಇಲ್ಲ, ಆವಾಗಿನ ಕಾಲದಾಗ ವಾಡಿಕೆ ಪ್ರತಿಯೊಬ್ಬರಿಗೂ 4 ಮಂದಿ 5 ಮಂದಿ. ಅವಾಗಿನ ಕಾಲದಾಗ ಅದು ಅವ್ರದ್ದೊಂದು ವರ್ಚಸ್ಸಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಗಂಡುಗಲಿ ಕುಮಾರರಾಮನವರು ಅದರ ಜೊತೆಗೆ ಇನ್ನೊಂದು ಮಾತು ತೊಗೊಂಡಿರ್ತಾರೆ. ಏನಂತಂತೇಳಿ, ನಾನು ನೀವು ಮಾಡಿಸಿಕೊಟ್ಟಿರ್ತಕ್ಕಂಥ ಹೆಂಡತಿಯರನ್ನು ಬಿಟ್ಟು ಇನ್ನು ಉಳಿದವರೆಲ್ಲರೂ ನನಗೆ ಸಹೋದರಿಯರು ಅಂತಂತೇಳಿ ಹೇಳಿದಾಗ ತಾಯಿಗೆ ಭಾಳ ಖುಷಿ ಆಗ್ತೈತೆ. ಆವಾಗ ಆತಗೆ ಬಿರುದು ಕೊಡ್ತಾರೆ, ಏನಂತಂತೇಳಿ, ಪರನಾರಿಯ ಸಹೋದರ ಅಂತಂತೇಳಿ. ಪರನಾರಿಯ ಸಹೋದರ ಅಂತಂತೇಳಿ ಆತಗೆ ಯಾಕೆ ಬಂತು ಅಂತಂತೇಳಿ ಅನ್ನೋದಕ್ಕೆ ಈ ಒಂದು ಹಿನ್ನೆಲೆ ನಮಗೆ ಭಾಳ ಮುಖ್ಯವಾಗಿ ಗೊತ್ತಾಗ್ತತೆ. ಆಮೇಲೆ ಯಾವಾಗ ಆತ ತನ್ನ ಆಮೇಲೆ ಗಂಡುಗಲಿ ಕುಮಾರರಾಮನ ಅಣ್ಣ ತಮ್ಮಂದ್ರ ಬಗ್ಗೆ, ಅಕ್ಕ ತಂಗಿಯರ ಬಗ್ಗೆ ಹೇಳಬೇಕು ಅಂತಂದರೆ, ಗಂಡುಗಲಿ ಕುಮಾರರಾಮನಿಗೆ ಅಣ್ಣಂದರು ಬಂದು ಅಣ್ಣ ಕಾಟಣ್ಣ, ಭೈರಣ್ಣ, ಇವರಿಬ್ಬರು ಅಣ್ಣಂದರು. ಈತ 3ನೇತ. ಆಮೇಲೆ ನಾಲ್ಕನೇಯರು ಬಂದು ಹೋಲಿಕೆ ರಾಮ ಅಂತಂತೇಳಿ. ಆಮೇಲೆ ಇನ್ನೊಬ್ಬರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇವರ ಅಕ್ಕ ಬಂದು ಮಾರಮ್ಮ ಅಂತಂತೇಳಿ, ಇವರ ಅಕ್ಕ ಬಂದು ಮಾರಮ್ಮ, ತಂಗಿ ಬಂದು ಸಿಂಗಮ್ಮ ಅಂತಂತೇಳಿ. ಸಿಂಗಮ್ಮ ಅಂದರೆ ಅವ್ರ ತಾತನ ಹೆಸರೇ ಇಟ್ಟಿರ್ತಾರೆ, ಸಿಂಗೇನಾಯಕ ಸಿಂಗಮ್ಮ ಅಂತಂತೇಳಿ. ಈ ಮಾರಮ್ಮ ಯಾರು ಅನ್ನೋದು ಭಾಳ ಮುಖ್ಯ ಇಲ್ಲಿ. ಸಿಂಗಮ್ಮ ಯಾರು? ಇವರಿಬ್ಬರಲಿಂದ ಒಂದು ದೊಡ್ಡ ಸಂಸ್ಥಾನಗಳೇ ಹುಟ್ಟಿಗೆಂಡವು. ಹೆಂಗೆ ತಾಯಿ ಬೇರು ಅಂತಂತೇಳಿ ಅಂತಾರಲ್ಲ, ತಾಯಿ ಬೇರು ಇರೋದು ಕಂಪಲಿ ರಾಯರ ಹತ್ರ, ಮುಮ್ಮಡಿ ಸಿಂಗನಾಯಕರ ಹತ್ರ, ಆಮೇಲೆ ಗಂಡುಗಲಿ ಕುಮಾರರಾಮನ ಹತ್ರ ಅಂತಂತೇಳಿ ಹೇಳೋಕ್ಕೆ ಭಾಳ ನನಗೆ ಖುಷಿ ಆಗ್ತಾಯಿದೆ. ಹೆಂಗೆ ಅಂತಂದರೆ, ಮಾರಮ್ಮ ಬಂದು ಕಂಪಲಿ ರಾಯನ ಮಗಳು, ನಮ್ಮ ಗಂಡುಗಲಿ ಕುಮಾರರಾಮನ ಅಕ್ಕ. ಸಿಂಗಮ್ಮ ಬಂದು ನಮ್ಮ ಗಂಡುಗಲಿ ಕುಮಾರರಾಮನ ತಂಗಿ. ಮಾರಮ್ಮನ ಮದುವೆ ಮಾಡಿಕೊಡ್ತಾರ, ಎಲ್ಲಿಗೆ ಮಾಡಿಕೊಡ್ತಾರ? ನಮ್ಮ ಕುರುಗೋಡಿನ ಸಂಗಮ, ಬಾಳ ಸಂಗಮ ಅಂತಂತೇಳಿ ಅವ್ರ ಹೆಸರು. ಬಾಳ ಸಂಗಮ ರಾಯ ಅಂದರೆ ಬಾಳ ಸಂಗಮನಿಗೆ ಮದುವೆ ಮಾಡಿಕೊಟ್ಟಾಗ ಅವ್ರ ಮಕ್ಕಳೇ ಹಕ್ಕಾಬುಕ್ಕರು. ಅಂದರೆ ಒಂದು ದೊಡ್ಡ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅಂತಂದಾಗ ಅದಕ್ಕೆ ಹಿನ್ನೆಲೆ ಬಂದು ನಮ್ಮ ಕಂಪ್ಲಿ ಹೆಂಗೆ ಅಂತೇಳಿ ಭಾಳ ಜನ ಗೊತ್ತಿರೋದಿಲ್ಲ. ನಮ್ಮ ಕಂಪ್ಲಿ